ಧರ್ಮಸ್ಥಳದಲ್ಲಿ ಅಸ್ಥಿಪಂಜರ ಶೋಧ ಕಾರ್ಯಕ್ಕೆ ಇವತ್ತು ಬ್ರೇಕ್. ಇವತ್ತು ಯಾವುದೇ ರೀತಿಯ ಶೋಧ ಕಾರ್ಯಾಚರಣೆ ನಡೆಯೋದಿಲ್ಲ. ಹಾಗಾಗಿ ಹಿರಿಯ ಅಧಿಕಾರಿಗಳಿಂದ ಏನಾದರೂ ಸೂಚನೆ ಬಂತಾ, ಈ ರೀತಿಯ ಪ್ರಶ್ನೆ ಕಾಡೋಕೆ ಶುರುವಾಗಿದೆ. ಶೋಧ ಕಾರ್ಯ ನಡೆಸದಿರಲು ಎಸ್ಐಟಿ ಅಧಿಕಾರಿಗಳು ನಿರ್ಧರಿಸಿದ್ದಾರೆ. ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲೇ ಇರುವ ದೂರುದಾರ ಇವತ್ತು ಶೋಧ ಕಾರ್ಯಾಚರಣೆ ನಡೆಯೋದಿಲ್ಲ. ಈಗಾಗಲೇ ಆತ ಗುರುತಿಸಿದಂತಹ ಪಾಯಿಂಟ್ಗಳಲ್ಲಿ ಶೋಧವನ್ನು ನಡೆಸಲಾಯಿತು. ಆದರೆ ಪ್ರಕರಣಕ್ಕೆ ದೊಡ್ಡ ತಿರುವನ್ನು ಕೊಡುವಂತಹ ಧಾಟಿಯಲ್ಲಿ ಯಾವುದೇ ರೀತಿಯ ಸಾಕ್ಷ್ಯಗಳು ಪತ್ತೆಯಾಗಲಿಲ್ಲ. ಅಸ್ಥಿಪಂಜರದ ಕುರುಹುಗಳು ಪತ್ತೆಯಾಗಲಿಲ್ಲ. ಪಾಯಿಂಟ್ ನಂಬರ್ 6 ಮತ್ತು ಪಾಯಿಂಟ್ ನಂಬರ್ 11A ಸಿಕ್ಕಂತಹ ಒಂದಷ್ಟು ಮೂಳೆಗಳನ್ನು ಹೊರತುಪಡಿಸಿ ದೂರುದಾರನನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದ ಎಸ್ಐಟಿ ಕೋರ್ಟ್ಗೆ ಹಾಜರುಪಡಿಸಿದ್ದ ಬುರುಡೆಯ ಬಗ್ಗೆ ಮಾಹಿತಿ ಸಂಗ್ರಹ. ಸೂಕ್ತ ಮಾಹಿತಿ ದೊರಕಿದ್ದಲ್ಲಿ ಇವತ್ತು ಮಹಜರು ಸಾಧ್ಯತೆ ಇದೆ. ಬುರುಡೆ ಎಲ್ಲಿಂದ ತಂದೆ ಎಂಬ ಪ್ರಶ್ನೆಗೆ ಗೊಂದಲದ ಹೇಳಿಕೆಯನ್ನ ದೂರುದಾರ ಕೊಡ್ತಿದ್ದಾನೆ. ಹಾಗಾಗಿ ಆ ಗೊಂದಲ ಇದೆಯಲ್ಲ, ಅದನ್ನ ಸರಿಪಡಿಸ್ಕೊಳ್ಬೇಕು, ಅದನ್ನ ನಿವಾರಿಸ್ಕೊಳ್ಬೇಕು. ಆ ಗೊಂದಲ ಸರಿದ ಮೇಲೇನೆ ಇದಕ್ಕೊಂದು ಸ್ಪಷ್ಟತೆ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಎಸ್ಐಟಿ ಅಧಿಕಾರಿಗಳು ದೂರುದಾರನನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಆತ ಫಸ್ಟ್ ಬಂದಿದ್ದೇ ಒಂದು ಬುರುಡೆಯನ್ನ ಇಟ್ಕೊಂಡು ಈ ರೀತಿಯಾಗಿ ಇದೇ ತೆರನಾಗಿ ನಾನು ಒಂದಷ್ಟು ಶವಗಳಿಂದ ಹೂತಿದ್ದೀನಿ, ಧರ್ಮಸ್ಥಳದ ಸುತ್ತಮುತ್ತ ನೂರಾರು ಶವಗಳಿಂದ ಹೂತಿದ್ದೀನಿ, ಆ ಶವಗಳು ಇರುವಂತಹ ಜಾಗವನ್ನು ನಾನು ಗುರುತು ಮಾಡ್ತೀನಿ, ಅವುಗಳನ್ನು ಹೊರತೆಗಿರಿ, ಸತ್ಯ ಹೊರಗೆ ಬರುತ್ತೆ ಅಂತ ಹೇಳಿ ಬುರುಡೆ ತಂದಿದ್ದ. ಆದರೆ ಆ ಬುರುಡೆ ಎಲ್ಲಿಂದ ತಂದ, ಇದೆಲ್ಲದರ ಬಗ್ಗೆಯೂ ಕೂಡ ಎನ್ಕ್ವೈರಿ ಮಾಡಿದಾಗ ಆತಗಳಿಗೆ ಒಂಥರ ಉತ್ತರ ಕೊಡೋದು, ಈ ರೀತಿ ಕೆಲಸಗಳು ಆಗಿ ಎಸ್ಐಟಿ ಅಧಿಕಾರಿಗಳಿಗೇನೆ ಆತ ಗೊಂದಲವನ್ನು ಸೃಷ್ಟಿ ಮಾಡಿದ್ದ. ಆ ಕಾರಣದಿಂದಾಗಿ ಆ ಗೊಂದಲವನ್ನು ನಿವಾರಿಸಿಕೊಳ್ಳುವ ನಿಟ್ಟಿನಲ್ಲಿ ಎಸ್ಐಟಿ ಅಧಿಕಾರಿಗಳು ದೂರುದಾರನ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಇನ್ನು ಮುಂದುವರೆದು ಎಸ್ಐಟಿ ಅಧಿಕಾರಿಗಳ ನಿರ್ಧಾರ ಏನಾಗಿರುತ್ತೆ ಅನ್ನೋ ಕುತೂಹಲವೂ ಕೂಡ ಮನೆ ಮಾಡಿದೆ. ಈಗ ಶೋಧ ಕಾರ್ಯಾಚರಣೆಯನ್ನು ಅಂತ್ಯಗೊಳಿಸಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಅಂತಿಮ ರಿಪೋರ್ಟನ್ನು ತಯಾರು ಮಾಡಿಕೊಂಡು ಸರ್ಕಾರಕ್ಕೆ ಸಲ್ಲಿಕೆ ಮಾಡ್ತಾರಾ, ಅಥವಾ ಈತ ವಿಚಾರಣೆಯ ಸಂದರ್ಭದಲ್ಲಿ ಈ ಶೋಧ ಕಾರ್ಯ ನಡೀತಾ ಇದ್ದಂತಹ ವೇಳೆಯೇ ಇನ್ನೂ ಒಂದಷ್ಟು ಪಾಯಿಂಟ್ಗಳು ನನಗೆ ಗೊತ್ತಿದೆ, ಸುಮಾರು 30 ಕಡೆಗಳಲ್ಲಿ 300ಕ್ಕೂ ಹೆಚ್ಚು ಶವಗಳನ್ನು ಹೂತಿದ್ದೆ ಅಂತ ಹೇಳಿದ್ನಲ್ಲ. ಹಾಗಾಗಿ ಮುಂದುವರಿದಂತಹ ಕಾರ್ಯಾಚರಣೆಯಲ್ಲಿ ದೂರುದಾರನನ್ನ ಮುಂದೆ ಇಟ್ಕೊಂಡು ಎಸ್ಐಟಿ ಅಧಿಕಾರಿಗಳು ಗುಂಡಿ ತೋಡುವಂತಹ ಕೆಲಸವನ್ನ ನಿರಂತರವಾಗಿ ನಡೆಸ್ತಾ ಹೋಗ್ತಾರಾ ಅನ್ನೋ ಕುತೂಹಲವೂ ಕೂಡ ಮನೆ ಮಾಡಿದೆ. ಆದರೆ ಇವತ್ತು ಮಾತ್ರ ಈ ಶೋಧ ಕಾರ್ಯಾಚರಣೆ ನಡೆಯೋದಿಲ್ಲ ಅಂತ ಹೇಳಿ ಮಾಹಿತಿ ಸಿಕ್ಕಿದೆ. ಆದರೆ ಮತ್ತೊಂದು ಕಡೆ ಎಸ್ಐಟಿ ಕಚೇರಿಯಲ್ಲಿ ದೂರುದಾರನ ವಿಚಾರಣೆಯಂತೂ ನಡೀತಾ ಇದೆ.